ಏನಾಗಿದೆ ಅಂದ್ರೆ ನಮ್ಮ ರಾಜ್ಯದ ಈಗಿನ ರಾಜ್ಯಪಾಲರಾದಂಥ ಮಾನ್ಯ ಶ್ರೀ ವಜೂಭಾಯಿ ವಾಲಾರ್ ಅವರ ಬಗ್ಗೆ ವರದಿಗಳು ಈಗ 3-4 ದಿವಸದಿಂದ ಎಲ್ಲ ಪತ್ರಿಕೆಗಳಲ್ಲಿ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಇವರು ಅತ್ಯಂತ ದರ್ಬಾರಿ ರಾಜ್ಯಪಾಲರಂದ್ರೆ ತಪ್ಪಾಗಲಾರದು. ಇಲ್ಲೇನಾಗಿದೆ, ಈ ಸಾರ್ವಜನಿಕರಿಗೆ ಇವರು ಲಭ್ಯ ಆಗೋದಂತೂ ದುರ್ಲಭ. ರಾಜಭವನಕ್ಕೆ ಇವತ್ತು ಯಾರಾದರೂ ಮನವಿಗಳನ್ನು ಸಲ್ಲಿಸಲಿದರೆ ಉತ್ತರ ಬರೋದಂತೂ ಇಲ್ಲವೇ ಇಲ್ಲ. ಯಾವ ಸಚಿವರ ಭೇಟಿಗೂ ಕೂಡ ಇವರು ಕೆಲವು ಸಲ ಅವಕಾಶ ಕೊಟ್ಟಿಲ್ಲ. ಆದರೆ ಅಂತ ರಾಜ್ಯಪಾಲರು ಇವತ್ತೇನ್ ಮಾಡಿದ್ದಾರೆ, ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸುಮಾರು 3,26,98,00,000 ರೂಪಾಯಿಗಳನ್ನ ರಾಜ್ಯಪಾಲರ ಉದ್ಯಾನವನ ಅಂದ್ರೆ ಹೂದೋಟದ ನಿರ್ವಹಣೆಗಾಗಿ ವೆಚ್ಚ ಮಾಡಿದ್ದು ನೋಡಿದ್ರೆ ಜನರು ಹೌಹಾರುವಂತದ್ದಾಗಿದೆ. ಇವತ್ತಿಲ್ಲೇ ಪ್ರತಿ ತಿಂಗಳ ಜನರಿಗೆ ಮಾಸಾಸನಗಳು ಬರ್ತಾ ಇಲ್ಲ, ಬಡ ಜನರಿಗೆ. ಆದರೆ ನಮ್ಮ ರಾಜ್ಯಪಾಲರು ಇವತ್ತು ಉದ್ಯಾನವನಕ್ಕೆ 3,26,00,000 ತೆರಿಗೆ ಹಣವನ್ನು ವೆಚ್ಚ ಮಾಡಿ ಐಷಾರಾಮಿ ಜೀವನವನ್ನು ಸಾಗಿಸಿದ್ದಾರೆ. ಅಂದ್ರೆ ಇದನ್ನೆಲ್ಲ ಜನರು ಪ್ರಶ್ನೆ ಮಾಡುವಂತದ್ದಾಗಿದೆ. ಅದಲ್ಲದೆ ಇಲ್ಲೇನಾಗಿದೆ, ಸುಮಾರು 3,26,00,000 ರೂಪಾಯಿಗಳನ್ನ ಹೂದೋಟ ನಿರ್ವಹಣೆಗಾಗಿ ವೆಚ್ಚ ಮಾಡಿದ್ರು ಸಹಿತ ಇವತ್ತು ರಾಜಭವನದಲ್ಲಿ ಹೂವಿನ ಅಲಂಕಾರಕ್ಕಾಗಿ ಬಿಡಿ ಹೂಗಳನ್ನು ಅಥವಾ ಟೇಬಲ್ ಮ್ಯಾಗ ಒಂದು ಫ್ಲವರ್ ಪಾಟ್ಸ್ ಅಂತ ಇರ್ತಾರೆ, ಅಥವಾ ಕಚೇರಿಗಳಲ್ಲಿ ಫ್ಲವರ್ ಪಾಟ್ಸ್ ಇರ್ತಾರೆ. ಅಂತ ಫ್ಲವರ್ ಪಾಟ್ಸ್ ಅನ್ನು ಇಡ್ಲಿಕ್ಕೆ ಈ ಹೂಗಳನ್ನ ಸುಮಾರು 4,80,000 ರೂಪಾಯಿ ಬಿಡಿ ಹೂಗಳನ್ನು ಇವರ ಖರೀದಿ ಮಾಡಿದ್ದಾರೆ. ಅಂದ್ರೆ ಇದು ರಾಜ್ಯದ ಜನತೆ ಗಮನಿಸಬೇಕು. ಒಂದೇನಪ್ಪಾ ಅಂದ್ರೆ ಈ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಇವತ್ತು ಸಚಿವರಾಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು, ಏನು ಐಷಾರಾಮಿ ಜೀವನ ನಡೆಸ್ತಾರ, ಯಾರ್ದೋ ದುಡ್ಡು ಎಲ್ಲ ಮಾಡಿ ಜಾತ್ರೆ ಆಗಿದೆ. ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಅದಲ್ಲದೆ ಬರೀ ಹೂದೋಟಕ್ಕೆ 3,26,00,000 ರೂಪಾಯಿ ಇದನ್ನು ಸಮಗ್ರ ತನಿಖೆ ಮಾಡಿ ಇದರಲ್ಲಿ ಯಾವ ಅಧಿಕಾರಿಗಳು ಹಗರಣ ಮಾಡಿದ್ರೆ ಅವ್ರ ಮ್ಯಾಗ ಕ್ರಮ ಕೈಗೊಳ್ಬೇಕಂತ ರಾಜ್ಯದ ಜನರ ಪರವಾಗಿ ವಿನಂತಿ ಮಾಡ್ತಾ ಇದ್ದೀನಿ.